ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಗುರುಸಿದ್ದಪ್ಪ ಬಸವರಾಜ ಮೆಣಸಿನಕಾಯಿ. ಗುರುಸಿದ್ದಪ್ಪ ಮೆಣಸಿನಕಾಯಿ. ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ಅಷ್ಟು ಬಂದಿದ್ದೀರಾ? ಶಿರಗುಪ್ಪಿ ಗ್ರಾಮ ಪಂಚಾಯತಿ. ಶಿರಗುಪ್ಪಿ ಗ್ರಾಮ ಪಂಚಾಯತಿಯಿಂದ. ಸರ್, ನೀವು ಪಡೆದ ಓಟ್ಗಳಷ್ಟು, ಲೀಡಿಂಗ್ ಓಟ್ ಎಷ್ಟು, ಟೋಟಲ್ ಓಟ್ ಎಷ್ಟು, ಮತ್ತು ನೀವು ಲೀಡಿಂಗ್ 738 ಓಟ್ ರೀ ನಾವು ಪಡೆದ ಓಟ್. 738. ಆಮ್ಯಾಕೆ ನಮ್ಮ ಅಪೋಸ್ ಇದ್ದವ್ರಿಗೆ ನಮ್ಗೆ 200 ಚಿಲ್ಲರ್ ಓಟ್ ಲೀಡ್. ಸರ್, ಈಗಿನ ರಾಜಕೀಯಕ್ಕೂ ಮತ್ತು ಹಳೆಯ ರಾಜಕೀಯಕ್ಕೂ ಏನು ಅನಿಸುತ್ತೆ ನಿಮಗೆ? ಹಳೆಯ ರಾಜಕೀಯನ ಬೇಷ್ ಅಂತ ಅನಿಸುತ್ತೆ ರೀ. ಈಗಿನ ರಾಜಕೀಯ ಭಾಳ ಫಲಸಾಟ ಐತೆ ರೀ. ಈಗಿನ ರಾಜಕೀಯ ಭಾಳ. ಹಾಂ ಸರ್, ಈಗ 2.5 ವರ್ಷ ಆಯಿತು ನೀವು ಮೆಂಬರ್ ಆಗಿ. ನಿಮ್ಮ ಮೆಂಬರ್ ಆದ 2.5 ವರ್ಷದಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ದೀರಾ ಸರ್ ನಿಮ್ಮ ಊರಿಗೆ? ನಮ್ಮೂರಿಗೆ ಕುಡಿ ನೀರಿನ ಕೆರೆ ಹೂಳು ಹಚ್ಚಿವ್ರಿ. ಅಂದ್ರೆ ನಾವು ಒಟ್ಟರು ಸೇರಿ ಕೆಲಸ ಮಾಡೀವ್ರಿ. ಆಮ್ಯಾಕೆ ನಮ್ಮ ವಾರ್ಡ್ನಾಗ ಪರ್ಟಿಕ್ಯುಲರ್ ನಮ್ಮ ವಾರ್ಡ್ನಾಗ ರಸ್ತೆ ಅಭಿವೃದ್ಧಿ, ಪಕ್ಕಾ ಗಟರ್ ನಿರ್ಮಾಣ, ಆಮ್ಯಾಕೆ ST ಏರಿಯಾ ಐತೆ ಸ್ವಲ್ಪ ಮುಂದೆ, ಅಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡೀವ್ರಿ. ಕಾಂಕ್ರೀಟ್ ರೋಡ್ ಮಾಡಿದ್ರಿ. ಹಾಂ. ಮತ್ತೆ ಏನು ಮಾಡಿದ್ರಿ ಸರ್? ಆಮ್ಯಾಕೆ ಅಂಡರ್ಗ್ರೌಂಡ್ ಡ್ರೈನೇಜ್. ಹೌದು, ಇಲ್ಲಿ ಊರು ತುಂಬ ಮಾಡಿದ್ರಿ. ಅದು ಒಳ್ಳೆ ಕೆಲಸ ಸರ್. ಸರ್, ಇವಾಗ 2.5 ವರ್ಷ ಮುಗಿದಿದೆ, ಇನ್ನು 2.5 ವರ್ಷ ಇದೆ ನಿಮ್ಮದು ಈಗ ಕೆಲಸ ಮಾಡುವಂಥ ಅವಧಿ. ಈಗ ಇನ್ನು 2.5 ವರ್ಷದಲ್ಲಿ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಸರ್ ನೀವು? ಸರ್, ನಮ್ಮೂರು ಸಂಪೂರ್ಣ ಮಾದರಿ ಗ್ರಾಮ ಆಗ್ಬೇಕು ಅನ್ನೋದು ಒಂದು ಆಶೆ ರೀ ನಮ್ಮದು. ಮಾದರಿ ಗ್ರಾಮ. ಹೌದು, ನಾವು ಒಟ್ಟರು ಸೇರಿ ಅದಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಐತಿ. ಶಿರಗುಪ್ಪಿನ ಮಾದರಿ ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾದೊಳಗೆ ಕರ್ನಾಟಕ ಒಳಗೆ ಒಂದು ಮಾದರಿ ಗ್ರಾಮ ಮಾಡ್ಬೇಕು ಅನ್ನೋದು ಒಂದು ಆಸೆ ಐತಿ. ಸರ್, ನೀವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ? ನಾವು BJPಯಿಂದ. BJPಯಿಂದ. ಹೌದು ಸರ್. ನಿಮಗೆ ಈಗ ರಾಜಕೀಯಕ್ಕೆ ಬರಲಿಕ್ಕೆ ಯಾರಾದರೂ ಗುರು ಅಂತ ಇದ್ದಾರಾ ಏನು? ನಮ್ಮ ಚಿಕ್ಕಪ್ಪಗಳು ರೀ, ಸಿದ್ದಪ್ಪ ಮೆಣಸಿನಕಾಯಿ ಮತ್ತು ಸೋಮಶೇಖರ್ ಮೆಣಸಿನಕಾಯಿ. ಹೌದು, ಅವರು ರಾಜಕೀಯಕ್ಕೆ ಬರಲಿಕ್ಕೆ ಪ್ರೇರೇಪಣೆ ನೀಡಿದ್ರು. ಹೌದು ಸರ್, ಈ ರಾಜಕೀಯ ಜನರ ಸೇವೆ ಮಾಡಬೇಕು ಅಂತ ಅನ್ನಿಸ್ತು ನಿಮಗೇನು? ಇದು ನೀವು ಚಿಕ್ಕಂದಿನ ನಿಮ್ಮ ಕನಸು ಏನಾದರೂ ಇತ್ತಾ, ನೀವು ರಾಜಕೀಯಕ್ಕೆ ಬರ್ತೀವಿ ಅಂತ ಅಂದ್ಕೊಂಡಿದ್ದೀರಾ? ಹಾಗೇನು ಕನಸು ಇರಲಿಲ್ಲ ರೀ. ಬಟ್ ನಮ್ಮದು ಹಿನ್ನೆಲೆ ರಾಜಕೀಯದಿಂದ ಬಂದು ಮನಿತೇನೆ ರೀ. ಹೀಗಾಗಿ ಆಟೋಮೆಟಿಕ್ಲಿ ಅದು ನಮಗೆ ಒಂದು ನಮ್ಮ ಕಾಕರವರೆಲ್ಲ ಕರೆಸ್ಕೊಂಡ್ಬಂದು. ಈ ಸರ್, ಈಗ ನೀವು ರಾಜಕೀಯಕ್ಕೆ ಬಂದಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ ಶಿರಗುಪ್ಪಿಯಲ್ಲಿ ಚೆನ್ನಾಗಿ. ಮತ್ತು ಇವಾಗ ನೀವು ವೋಟ್ ಹಾಕಿ ಕಳಿಸಿದಾರಲ್ಲ ಜನರಿಗೆ, ಅವ್ರಿಗೆ ಏನು ಹೇಳಿ ಬಯಸ್ತೀರಾ ಸರ್ ನೀವು? ಸರ್, ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ತುಂಬ ಹೃದಯ. ಹೌದು ಸರ್, ಎಷ್ಟೊತ್ತನ ಮಾತಾಡಿದ್ರೆ ಧನ್ಯವಾದ.